ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆಕೆ ಅಪರಾಧ ಮಾಡಿದ್ರೆ ಅವಳಿಗೆ ಶಿಕ್ಷೆ ಕೊಡೋಕೆ ಅಂತ ನ್ಯಾಯಸ್ಥಾನ ಇದೆ. ಅವರ ತಂದೆ ತಾಯಿ ಇದ್ದಾರೆ, ಆಕೆ ಪತಿ ಇದ್ದಾರೆ. ನೀವ್ಯಾರು? ಈಕೆನ ಹಿಡೀರಿ ಅಂತ ಈಕೆ ಗಂಡಣ್ಣ ಸ್ವಾಮಿ ಹೇಳಿದ್ದು. ನೋಡಿ, ಪತಿ ಪತ್ನಿ ನಡುವೆ ಮನಸ್ತಾಪ ಬರೋದು ಸಹಜ. ಕೋಪದಿಂದ ಎರಡು ಮಾತೇನೋ ಹೇಳಿರಬಹುದು. ಈಕೆ ನಮ್ಮನೇಲಿ ಕೆಲಸ ಮಾಡೋರು, ನಾವಿನ್ನ ವಿಚಾರಿಸ್ಕೋತೀವಿ. ತಾವೆಲ್ಲ ಹೊರಡಬಹುದು. ಸ್ವಾಮಿ, ಈಕೆ ಗಂಡನ್ಗಷ್ಟೇ ಮೋಸ ಮಾಡಿಲ್ಲ, ನಿಮ್ಮ ಮನೆಯಲ್ಲೂ ಕಳ್ತನ ಮಾಡಿದಾಳೆ. ಸಾಕ್ಷಿ ಇವಳ ಕೈಯಲ್ಲೇ ಇದೆ ನೋಡಿ. ಶ್ರೀಹರಿ. ನೋಡಿ, ಆಕೆ ಕದ್ದಿರೋದು ನಮ್ಮನೆ ಒಡವೆಗಳು. ಆಕೆಯನ್ನ ದಂಡಿಸ್ಬೇಕೋ ಕ್ಷಮಿಸ್ಬೇಕೋ ಅದು ನಮಗ್ ಬಿಟ್ಟಿದ್ದು. ಸ್ವಾಮಿ, 4 ಗೋಡೆಗಳ ನಡುವೆ ಬಗೆಹರಿದಿದ್ರೆ ನೀವ್ ಹೇಳೋದನ್ನ ನಾವು ಒಪ್ಕೊಳ್ತೀವಿ. ಆದ್ರೆ ಇದು ಬೀದಿಗೆ ಬಂದಿದೆ ಅಂದ್ರೆ ಇದು ಸಾರ್ವಜನಿಕ, ಊರ ಪ್ರಮುಖರ ಮುಂದೆ ನ್ಯಾಯಸ್ಥಾನದಲ್ಲಿಯೇ ಬಗೆಹರಿಯಬೇಕು. ಹೌದು ವೆಂಕಟನಾಥ, ಅವ್ರು ಹೇಳೋದ್ರಲ್ಲೂ ನ್ಯಾಯ ಇದೆ. ಸಮಾಜದ ಪ್ರಜೆಗಳಾಗಿ ನಾವು ಅದರ ಕಟ್ಟು ಕಟ್ಟಳೆಗಳನ್ನ ಪಾಲಿಸಬೇಕು. ಅದು ನಮ್ಮೆಲ್ಲರ ಜವಾಬ್ದಾರಿ. ಅವರು ಆಕೆನ ನ್ಯಾಯಸ್ಥಾನಕ್ಕೆ ಕರ್ಕೊಂಡು ಹೋಗ್ಲಿ. ಅಲ್ಲಿ ನೀನು ನಿನ್ನ ವಾದನ ಮಂಡಿಸು. ಆಕೆಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ ಅಂತ ನಿನಗೆ ಅನಿಸಿದ್ರೆ ನ್ಯಾಯ ಕೊಡಿಸು. ಈಗ ಅವ್ರನ್ನ ತಡೆಯೋದು ಬೇಡ, ತಪ್ಪಾಗುತ್ತೆ. ನೀವು ಕರ್ಕೊಂಡು ಹೋಗಿಪ್ಪ. ಹಾ, ಈ ಒಡವೆಗಳೇ ಪ್ರಮುಖ ಸಾಕ್ಷಿ ಆಗಿರೋದ್ರಿಂದ ಇವನ್ನ ನೀವು ತಗೊಂಡು ಹೋಗ್ಬೋದು. ನಡಿಯಮ್ಮ. ಆಹಾ, ಏನ್ ಕೇಡ್ಗಾಲ ಬಂತು ನೋಡು ವೆಂಕಟಾಂಬ. ಅನ್ನ ಹಾಕಿದ ಮನೆ ಕನ್ನ ಹಾಕಿದ್ದು ಅವಳು. ಈಗ ನ್ಯಾಯಸ್ಥಾನಕ್ಕೆ ಹೋಗಿ ನಾವು ಸಾಕ್ಷಿ ಹೇಳ್ಬೇಕಂತೆ. ಕರ್ಮ ಕರ್ಮ. ಹೆಣ್ಣು ನಡತೆ ಮೇಲೆ ನಡೆದ್ರೆ ಊರಿಗೆ ಮಳೆ ಬೆಳೆ ಆಗುತ್ತಾ ಧಣಿ? ಕಟ್ಟಳೆ ಮೀರಿದ್ಯಾರು? ಯಾರ ಮೇಲೆ ದೂರ್ ತಂದಿದ್ದೀರಾ? ಧಣಿ, ಇವನ ಹೆಸರು ಬಲ್ಲಾಳ, ಬಲ್ಲು ಅಂತ ಕರಿತೀವಿ. ಇವನ್ ಪರಿಚಯ ನಿಮ್ಗೆ ಇರೋದಿಲ್ಲ. ಯಾಕೆ ಅಂತ ಅಂದ್ರೆ ಯಾವಾಗ್ಲೂ ಹಾಸಿಗೆ ಹಿಡಿದು ಮಲಗಿರ್ತಾನೆ. ಹಾಸಿಗೆ ಹಿಡಿದ ವ್ಯಕ್ತಿಯಿಂದ ಏನ್ ಅಪರಾಧ ಆಗಿದೆ? ಅಪರಾಧ ಆಗಿರೋದು ಇವನಿಂದ ಅಲ್ಲ ಸ್ವಾಮಿ, ಇವನ ಹೆಂಡತಿಯಿಂದ. ಇವಳ ಹೆಸರು ಕೌಶಿಕಿ ಅಂತ. ಇಲ್ಲಿವರೆಗೆ ಹಾಸಿಗೆ ಹಿಡಿದು ಗಂಡನ ಸೇವೆ ಮಾಡ್ತಾ ಇದ್ಲು. ನಿನ್ನೆ ರಾತ್ರಿ ಬೇರೆಯೊಬ್ಬ ಪುರುಷನ ಜೊತೆ ಓಡೋಗಿದ್ದಾಳೆ. ಆದ್ರೆ ಇವತ್ತು ಬಂದು ಮತ್ತೆ ನನಗೆ ನನ್ನ ಗಂಡ ಬೇಕು ಅಂತ ಹೇಳ್ತಿದ್ದಾಳೆ. ಸರಿ, ವಿಚಾರ ಮಾಡೋಣ. ಏನಪ್ಪ, ನಿನ್ನ ಹೆಂಡತಿ ಬಗ್ಗೆ ಏನ್ ಹೇಳ್ತೀಯಾ? ಅವಳು ನನ್ನ ಹೆಂಡ್ತಿನೇ ಅಲ್ಲ ಸ್ವಾಮಿ, ದಾರಿ ತಪ್ಪಿದ್ದಾಳೆ. ಅವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅವಳು ನನಗೆ ಮೋಸ ಮಾಡಿದ್ದಾಳೆ. ನೀವು ಅವಳಿಗೆ ಶಿಕ್ಷೆ ಕೊಡಿ. ಏನಮ್ಮ ಕೌಶಿಕಿ, ನಿನ್ನ ಗಂಡ ಹೇಳೋ ಮಾತಿಗೆ ನೀನೇನು ಹೇಳ್ತೀಯಾ? ಅವಳನ್ನೇನು ಕೇಳ್ತೀರ ಸ್ವಾಮಿ, ನಾನೇ ಹೇಳ್ತೀನಿ ಕೇಳಿ. ಈ ನಾನು ಊನನ್ನ ವಾಸಿ ಮಾಡ್ತೀನಿ, ಔಷಧಿ ಕೊಡ್ತೀನಿ ಅಂತ ಹೇಳಿ ಗೋಸ್ವಾಮಿ ಅನ್ನೋ ವ್ಯಕ್ತಿನ ನಮ್ಮ ಮನೆಗೆ ಕರ್ಕೊಂಡು ಬಂದ್ಲು. ಹೌದೇನಮ್ಮ? ಆ ಗೋಸ್ವಾಮಿ ನೀನೇ ಕರ್ಕೊಂಬಂದ್ಯಾ? ಹೌದು ಸ್ವಾಮಿ, ನಾನೇ ಅವ್ರನ್ನ ಕರ್ಕೊಂಬಂದಿದ್ದು. ಅವನು ನನಗೆ ಯಾವ ವೈದ್ಯನೂ ಮಾಡಲಿಲ್ಲ, ಗುಣನೂ ಪಡಿಸ್ಲಿಲ್ಲ. ಕೇಳಿದ್ರೆ ಏನೇನೋ ಕಾರಣ ಹೇಳ್ತಿದ್ದ. ನಿನ್ನೆ ರಾತ್ರಿ ಇವಳು ಆ ಗೋಸ್ವಾಮಿ ಮಾತು ಕಟ್ಕೊಂಡು ಆಚಾರ್ಯರ ಮನೆಗೆ ಹೋಗಿ ಒಡವೆ ಕತ್ಕೊಂಡು ಬಂದ್ಲು. ಒಡವೆ ಕಳ್ತನ ಮಾಡಿದ್ ನಿಜಾನಾ? ಹೌದು ಸ್ವಾಮಿ, ನಾನೇ ಕಳ್ತನ ಮಾಡಿದ್ದು. ನನ್ನನ್ನು ಒಂಟಿಯಾಗಿ ಮನೆಯಲ್ಲಿ ಬಿಟ್ಟು ಒಡವೆಗಳು ತಗೊಂಡು ಅವನ ಜೊತೆ ಓಡ್ ಹೋದ್ಲು ಸ್ವಾಮಿ. ನಾನು ಕೂಗ್ತಾನೆ ಇದ್ದೆ ಸ್ವಾಮಿ, ಆದರೆ ಅವಳು ನನ್ನ ಕಡೆ ತಿರುಗಿ ನೋಡಿಲ್ಲ. ಏ ಕೌಶಿಕಿ, ಹೋಗ್ಬೇಡವೆ, ಹೋಗ್ಬೇಡ, ನನ್ನನ್ನು ಬಿಟ್ಟು ಹೋಗ್ಬೇಡವೆ. ಏ ಕೌಶಿಕಿ, ಹೋಗ್ಬೇಡವೆ.
ಹಾಗೆ ಹಾಳಾಗಿ ಹೋಗದೆ ಈಗ ಮತ್ತೆ ಬಂದು ನಾನೇ ಬೇಕು ಅಂತಿದ್ದಾಳೆ. ನನಗೆ ಇವಳು ಬೇಡ. ಇವಳು ತಪ್ಪು ಮಾಡಿದ್ದಾಳೆ. ನನ್ನ ಕಣ್ಣೆದ್ರಿಗೆ ಇವಳಿಗೆ ಶಿಕ್ಷೆ ಕೊಡಿ. ತಾಯಿ ವಾಗ್ದೇವಿ, ಇದೇನಿದು? ಯಾಕೆ ಇವತ್ತು ನನಗೆ ಧ್ಯಾನ ಮಾಡೋಕ್ಕೆ ಆಗ್ತಿಲ್ಲ? ಶ್ರೀಹರಿನ ಮನಸ್ಸಿನಲ್ಲಿ ಚಿತ್ರಿಸ್ಕೊಂಡು ಕಣ್ಣು ಮುಚ್ಚಿದ್ರೆ ಸಾಕು, ಹರಿಪಾದ ಧ್ಯಾನದಲ್ಲೇ ಮುಳುಗೋಗ್ತಾ ಇದ್ದೆ. ಆದರೆ ಇವತ್ತು ಧ್ಯಾನ ಮಾಡೋಕ್ಕೆ ಆಗ್ತಿಲ್ವಲ್ಲ? ಏನಾಗ್ತಿದೆ ತಾಯಿ? ಏನಾಗ್ತಿದೆ? ಯಾಕೆ ಧ್ಯಾನ ಮಾಡೋಕ್ಕಾಗ್ತಿಲ್ಲ? ಅದನ್ನಾದರೂ ತಿಳಿಸು ತಾಯಿ. ನೀವು ಹೇಳ್ತಾ ಇರೋದೆಲ್ಲ ನಿಜ ಅಲ್ಲ. ನಿಮ್ಮ ಪಾದದಾಣೆಗೂ ನಾನು ಇವಾಗ ಮೋಸ ಮಾಡಿಲ್ಲ. ಮುಚ್ಚು ಬಾಯ್. ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ನಾಟಕ ಮಾಡ್ತೀಯ? ಸ್ವಾಮಿ, ಇವಳಿಂದ ಆಗಿರೋ ಅವಮಾನ ಸಾಕು. ಇನ್ನು ನನಗೆ ಇವಳು ಬೇಡ. ಇವಳು ಕಳ್ತನ ಮಾಡಿದಾಳೆ, ನನಗೆ ಮೋಸನೂ ಮಾಡಿದಾಳೆ. ಅದಕ್ಕೇನು ಶಿಕ್ಷೆ ಕೊಡ್ತೀರೋ ನೀವು ಕೊಡಿ. ನಾನು ಶಿಕ್ಷೆಗೆ ಹೆದರ್ತಾ ಇಲ್ಲ. ನಾನು ಮಾಡಿರೋ ತಪ್ಪಿಗೆ ಎಂಥ ಶಿಕ್ಷೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ಏನಾದ್ರು ಸತ್ಬಿಟ್ರೆ ನಿಮ್ಗೆ ಯಾರ್ರೀ ನೋಡ್ಕೋತಾರೆ? ನಿಮ್ಮ ಗತಿ ಏನು? ನನ್ನ ಮಾತು ಕೇಳಿ. ನಾನು ಹಿಂಗೆ ಬೇಕಾದರೆ ಪ್ರಾಣ ಬಿಡ್ತೀನಿ, ನಿನ್ನನ್ನು ಮಾತ್ರ ಮತ್ತೆ ಸೇರ್ಸಲ್ಲ. ಸ್ವಾಮಿ, ಇನ್ನೂ ನನ್ನ ಹತ್ರ ಹೇಳಕ್ಕೆ ಏನು ಉಳಿದಿಲ್ಲ ಅಷ್ಟೇ.